ಕುಮಾರಣ್ಣ ಕೇಂದ್ರ ಸರ್ಕಾರದಲ್ಲಿ ಏನು ಮಾತಾಡಿದ್ದಾರೆ, ಎಲ್ಲಿ ಮಾತಾಡಿದ್ದಾರೆ? ಭದ್ರಾವತಿ ಉಕ್ಕು ಕಾರ್ಖಾನೆ ಬಗ್ಗೆ ನಾವು ಪುನಶ್ಚೇತನ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀವಿ. ಆಮೇಲೆ HMT ಕಾರ್ಖಾನೆ ಇಲ್ಲಿ ನಾವು ಪುನಶ್ಚೇತನ ಮಾಡ್ತೀವಿ ಅಂತ ಬಂದಿದ್ದೀವಿ. ಆಮೇಲೆ 6,000 ಎಲೆಕ್ಟ್ರಿಕ್ ಬಸ್ ಕೇಳಿದಷ್ಟು ಕೇಳಿದ್ವಿ, 4,000 ಕೇಳಿದ್ರೆ ನಮ್ಮ 6,000 ಕೊಟ್ಟಿದ್ದೀವಿ. ಇವ್ರು ಕೇಳಬೇಕಲ್ಲ ಸರ್, ಸೌಜನ್ಯಿಕ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಲ್ಲಿ ಉಪಮುಖ್ಯಮಂತ್ರಿಯಲ್ಲಿ ಇಲ್ಲಿನ ಕ್ಯಾಬಿನೆಟ್ ಅಲ್ಲಿ ಕುಮಾರಣ್ಣ ಕರೆಸಿ ಗಲಾಟೆ ಆದ್ರೆ ಇಮಿಡಿಯೇಟ್ ಆಗಿ ಮಂಡ್ಯ ಬರಕ್ಕೆ ಗೊತ್ತಾಗುತ್ತೆ. ಯಾವ್ದಾದ್ರು ಜಗಳ ಆದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಆದ್ರೆ ಬರಕ್ಕೆ ಗೊತ್ತಾಗುತ್ತೆ. ಡೆವಲಪ್ಮೆಂಟ್ ಬಗ್ಗೆ ಕೇಳ್ಬೇಕಾ ಯಾರಾದ್ರೂ? ನಿಮ್ಮ ಜಗಳಗಳಲ್ಲಿ ಕರ್ನಾಟಕದ ರಾಜ್ಯದ ಜನತೆಯನ್ನ ಬಲಿ ಕೊಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ಇರ್ಬೋದು, ನಿಜವಾಗ್ಲೂ ಗಟ್ಟಿಯಾಗಿ ಮೊದಲಿಂದಲೂ ಧ್ವನಿ ಎತ್ತಿದವರು ಕುಮಾರಸ್ವಾಮಿ ಮಾತಿಲ್ಲ. ಕುಮಾರಸ್ವಾಮಿ ಅವರನ್ನ ಸಾಧ್ಯನೇ ಇಲ್ಲ ಸರ್. ಸೈಲೆಂಟ್ ಅಂದ್ರೆ ಏನು ಖಂಡಿತವಾಗ್ಲೂ ಅವ್ರಿಗೆ ಸರ್ ಇವತ್ತು ಕೇಂದ್ರದಲ್ಲಿ ನಾಮಕರಣ ಈ ಪ್ರಶ್ನೆ ಏನಿದೆ ಇದನ್ನ ಕಾಂಗ್ರೆಸ್ ಅವರು ಕೇಳ್ತಾ ಇದ್ದಾರೆ, ಆ ಪಕ್ಷದವರು ಕೇಳ್ತಾ ಇದ್ದಾರೆ, ಕೆಲವು ರಾಜ್ಯದ ಜನತೆನೂ ಕೇಳ್ತಾ ಇದ್ದಾರೆ. ಇಲ್ಲಿ ಗಟ್ಟಿಯಾಗಿ ಧ್ವನಿ ಎತ್ತಾ ಇದ್ದವರು ಕುಮಾರಸ್ವಾಮಿ, ಆದ್ರೆ ಅವರನ್ನ ಕೇಂದ್ರಕ್ಕೆ ಕಳಿಸಿದ್ದೆ ಇಲ್ಲಿ ಸೈಲೆಂಟ್ ಮಾಡೋಕೆ ಅಂತ ಹೇಳಿ. ನೆಕ್ಸ್ಟ್ ಗೆ ಪೈಪೋಟಿ ಇರಬಾರ್ದಲ್ವಾ? ಸಿಎಂ ಕ್ಯಾಂಡಿಡೇಟ್ ಗೆ ಬಿಜೆಪಿಗೆ ಮತ್ತೊಂದು ಪೈಪೋಟಿ ಇರಬಾರ್ದು ಅಂತ ಹೇಳಿ ಅವ್ರನ್ನ ಅಲ್ಲಿ ಕರೆಸಿ ಈ ಕಾಂಗ್ರೆಸ್ನವರಿಗೆ ಎಲ್ಲೋ ಒಂದಿಷ್ಟು ಭಯ ಇದೆ, ನೆಕ್ಸ್ಟ್ ಟೈಮ್ ಅಂತೂ ಬರೋದಿಲ್ಲ ಅಂತ ಗ್ಯಾರಂಟಿ ಇರಬೇಕು. ಆದ್ರಿಂದಾಗಿ ಈ ತರದ ಮಾತುಗಳನ್ನ ಮಾತಾಡ್ತಿರ್ಬೋದು. ಏನು ಆಮ್ ಆದ್ಮಿ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಸರ್ವಾಧಿಕಾರಿ ಮನಸ್ಥಿತಿ. ಎಲ್ಲ ಏನು ಹೇಳಿದ್ರು ಸೈಲೆಂಟ್ ಮಾಡೋದು ಅಂತ ಹೇಳಿದ್ರೆ ಈ ಅರವಿಂದ್ ಕೇಜ್ರಿವಾಲ್ ಮಾಡೋದೇ ಅದೇ, ಆಯ್ತಾ? ಮಾಡಿದ್ದೇ ಅದೇ, ಮಾಡೋದೇ ಅದೇ. ಅದರಿಂದ ಪ್ರೆಸ್ ಮೀಟ್ ಗ್ರಾಮ ಪಂಚಾಯತ್ ವಿನ್ನಾಗಿ ಬಂದು ಮಾತಾಡಿಲ್ಲ, ಒಂದು ಗ್ರಾಮ ಪಂಚಾಯತ್ ಸೀಟ್ ವಿನ್ನಾಗಿ ಬಂದು ಆನಂತರ ಮಾತಾಡಿ 3 ಬಾರಿ ಗೆದ್ದಿರುವಂತ ಪ್ರಧಾನಮಂತ್ರಿ ಮಾತಾಡುವಂತ ಏನು ಯೋಗ್ಯತೆ ಇದೆ ನಿಮ್ಗೆ? ಏನು ಯೋಗ್ಯತೆ ಇದೆ ನಿಮ್ಗೆ? ಏನು ಯೋಗ್ಯತೆ ಇದೆ ನಿಮ್ಗೆ? ಏನಿದೆ? ಅದಕ್ಕೆ ನಿಮ್ಮ ಡೆಲ್ಲಿ ಮನೆಯಲ್ಲಿ ಕಳಿಸಿದ್ದಾರೆ. ಭ್ರಷ್ಟಾಚಾರ ವಿರೋಧಿ ಅಂತ ಬಂದು ಪಾಪ ಅಣ್ಣ ಹಜಾರೆ ಕಷ್ಟಪಟ್ಟು ಹೌದು ಆಕ್ಸಿಜನ್ ಬಾರ್ಗಳು ಓಪನ್ ಆಗಿವೆ ಅಥವಾ ಉಸಿರಾಡಕ್ಕೆ ಕಷ್ಟ ಆಗ್ತಾ ಇದೆ, ಕೊಡುಗೆ ಅದನ್ನ ಹೇಳ್ತಿದ್ದಾರೆ ಕೇಳಿ. ಹೌದು ಸರ್, ಆದ್ರೆ ಇದುವರೆಗೆ ಯಾರ ಸರ್ಕಾರ 10 ವರ್ಷ 11 ವರ್ಷ ನಿಮ್ ಕೊಡುಗೆ ಅದಲ್ಲ. ಯಾರ ಸರ್ಕಾರ ಇತ್ತು ದೆಹಲಿಯಲ್ಲಿ? ಯೋಗ್ಯತೆ ಅಂತ ಯಾರ ಸರ್ಕಾರ ಇತ್ತು ಇದುವರೆಗೆ? ನಿಮ್ ಯೋಗ್ಯತೆಗೆ ಒಂದು ಬ್ಯಾಕ್ ಟು ಟಾಪಿಕ್. ಮತ್ತೆ ಟಾಪಿಕ್ ಗೆ ಬರೋಣ. ಈಗ ನಿಜವಾಗ್ಲೂ ಚರ್ಚೆ ಆಗ್ಬೇಕಾಗಿರುವಂತಹ ವಿಚಾರ, ಈ ಮಸೂದೆ ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋ. ಯಾವ ಮಸೂದೆ? ಈಗ ಏನು ಮಸೂದೆಯನ್ನು ತರ್ತಾ ಇದ್ದಾರೆ, ಕೋಮು ದ್ವೇಷ ಭಾಷಣಗಳನ್ನ ಮಾಡುವ ಹಾಗಿಲ್ಲ ಅಂತ. ಅದರಲ್ಲಿ ಸುಮಾರು ಒಂದು 20 ನಿಯಮಗಳನ್ನು ಹೇಳ್ತಾರೆ ನೋಡಿ. ಆ 20 ನಿಯಮಗಳನ್ನ ಅದು ಯಾವ ರೀತಿ ಒಪ್ಕೊಳ್ಳೋಕೆ ಸಾಧ್ಯ ಅಂತ ಕಾಂಗ್ರೆಸ್, ಒಂದೇ ನಿಮಿಷ ನಾನು ಹೇಳ್ಬಿಡ್ತೀನಿ. ಕಾಂಗ್ರೆಸ್ ಸರ್ಕಾರ ಯಾವಾಗಿಂದ ಬಂದಿದೆ ಕರ್ನಾಟಕದಲ್ಲಿ, ಹಿಂದೂ ಹೋರಾಟಗಾರರನ್ನ, ಬಿಜೆಪಿಯ ಕಾರ್ಯಕರ್ತರನ್ನ, ಇವರನ್ನ ವಿಚ್ಛಂಟ್ ಮಾಡೋದೇ ಇವರ ಕೆಲಸ. ಇದಕ್ಕೆ ಹಿಂದೆ ನೀವು ನೋಡಿದ್ರೆ ಎಷ್ಟು ಜನರನ್ನ ಇವರು ಗಡಿಪಾರಿ ಮಾಡಿದ್ರು, ಎಷ್ಟು ಜನರನ್ನ ಗಡಿಪಾರು ಮಾಡಿದ್ರು. ಹಿಂದೂ ಕಾರ್ಯಕರ್ತರು ಇರ್ಬೋದು, ಬಿಜೆಪಿಯ ಕಾರ್ಯಕರ್ತರ ಮೇಲೆ ಹಲವಾರು ಕಡೆ ಕೇಸ್ ಹಾಕಿದ್ದಾರೆ. ಆದರೆ ಅದೇ SDPI ಕಾರ್ಯಕರ್ತರು ಇರ್ಬೋದು, PFI ಕಾರ್ಯಕರ್ತರು ಇರ್ಬೋದು, ಅವರ ಕೇಸ್ಗಳನ್ನು ವಾಪಸ್ ತೆಗಿತಾರೆ. ಹುಬ್ಬಳ್ಳಿಯಲ್ಲಿ ಗಲಭೆ ಮಾಡಿದವರ ಕೇಸನ್ನ ವಾಪಸ್ ತೆಗಿತಾರೆ. ಆದ್ರಿಂದಾಗಿ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಸ್ವೇಚ್ಛಾಚಾರದ ಹೇಳಿಕೆಗಳನ್ನು ಹಂಗೆ ಮಾಡೋದು. ನೀವೇನು ಕಾಂಗ್ರೆಸ್ ಅವರ? ಕಾಂಗ್ರೆಸ್ ಅಲ್ಲಿಂದ ಬಿಜೆಪಿ ಕಾಂಗ್ರೆಸ್ ನೀವು ಸ್ವೇಚ್ಛಾಚಾರ ಕಾಂಗ್ರೆಸ್ ಮತ್ತೆ ಕೇಳುವಂತ ಇಟ್ಕೊಳ್ಳಿ. ಫಸ್ಟ್ ಒಂದು ಗ್ರಾಮ ಪಂಚಾಯತ್ ವಿನಾಗಿ ಬಂದು ಕೂತ್ಕೊಂಡು ಮಾತಾಡಿಲ್ಲ. ಕಾಂಗ್ರೆಸ್ ನೀವು ನಿಮ್ಗೇನು ಇದು ಆರತಿ ಡಿಬೇಟ್ ಅಲ್ಲಿ ಬೇರೆಯವ್ರು ಮಾತಾಡ್ತಿದ್ರೆ ಅವ್ರಿಗೆ ಗೌರವ ಕೊಡೋದು. ಏನ್ರಿ ನಿಮ್ ಯೋಗ್ಯತೆ? ಕರ್ನಾಟಕದಲ್ಲಿ ಒಂದು ಗ್ರಾಮ ಪಂಚಾಯತ್ ಸೀಟ್ ಇದೆ ನಿಮ್ದು. ಒಂದು ಗ್ರಾಮ ಪಂಚಾಯತ್ ಸೀಟ್ ಇದೆ ನೀವು. ಯಾಕೆ ಡಿಸ್ಟರ್ಬ್ ಮಾಡ್ತಿದ್ರ ಮಧ್ಯೆ? ಒಂದು ಗ್ರಾಮ ಪಂಚಾಯತ್ ಮುನ್ನಾಗಿ ಬಂದು ಮಾತಾಡಿ. ಯಾಕೆ ಪದೇ ಡಿಸ್ಟರ್ಬ್ ಮಾಡ್ತಾ ಇದ್ರ? ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದಾರೆ ಇವರು? ಮಾತಾಡಿ ಆಯ್ತಾ?
ಆದ್ರಿಂದಾಗಿ ನೋಡಿ, ಯಾವತ್ತೂ ಕೂಡ ಇವರು ಹಿಂದೂ ವಿರೋಧಿ ಮನಸ್ಥಿತಿ, ಹಿಂದೂ ಕಾರ್ಯಕರ್ತರನ್ನ ದಬಾಯಿಸುವಂತ ಕೆಲಸವನ್ನ ಮಾಡ್ತಾರೆ. ಅದರ ಮುಂದುವರಿದ ಇದು ಕಾರ್ಯಕ್ರಮವೇ ಈ ಒಂದು ವಿಧೇಯಕ ಏನು ತರ್ತಿದಾರಲ್ಲ, ಇದು ಸಿದ್ದರಾಮಯ್ಯನವರು ಹಾಗೂ ಕಾಂಗ್ರೆಸ್ ಪಕ್ಷದ ಷಡ್ಯಂತ್ರ. 20 ಪಾಯಿಂಟ್ಗಳಿವೆ ನೋಡಿ, ಒಂದೊಂದು ಪಾಯಿಂಟ್ ಅನ್ನು ಹೇಳ್ತಾ ಕೇಳಿ. ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ತಿದ್ದುಪಡಿ ಆಗ್ತಾ ಇದೆ, ಬಯಲು ಸೀಮೆ ಪ್ರಾಧಿಕಾರದಲ್ಲಿ ತಿದ್ದುಪಡಿ ಆಗ್ತಾ ಇದೆ, ಕರ್ನಾಟಕ ಕಟ್ಟಡ ಉಲ್ಲಂಘನೆ ನಿಯಂತ್ರಣವಾಗ್ತಾ ಇದೆ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವದಲ್ಲಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ಇದರ ಜೊತೆಯಲ್ಲಿಯೇ ಈ ಕೆಲವು ವಿಚಾರಗಳು ಬಹಳ ಕುತೂಹಲ ಕೆರಳಿಸುತ್ತೆ. ಗೋ ಸಂರಕ್ಷಣೆಯಲ್ಲಿ ತಿದ್ದುಪಡಿ ಆಗ್ತಾ ಇದೆ, ದ್ವೇಷ ಭಾಷಣ ತಡೆಗಟ್ಟುವ ಮಸೂದೆ ಜಾರಿ ಆಗ್ತಾ ಇದೆ, ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯ ಅಥವಾ ನಗರಾಭಿವೃದ್ಧಿ ಪ್ರಾಧಿಕಾರ. ಸೊ ಯಾಕೋ ಒಂದು ಕಡೆ ಈ ಕಾಂಗ್ರೆಸ್ ಪಕ್ಷ ಗೋವಿಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಅನ್ನ ಮಾಡ್ತಾ ಇದೆಯಾ ಅನ್ನೋ ನಾನು ಆನ್ಸರ್ ಮಾಡ್ತೀನಿ ಸರ್. ಏನಂತಂದ್ರೆ ಕಳೆದ ಬಾರಿ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಪ್ರಿವೆನ್ಷನ್ ಆಫ್ ಕೌಸ್ ಲ್ಯಾಟರ್ ಆಕ್ಟ್ 2020 ತಗೊಂಡ್ಬಂತು. ಅಲ್ಲಿದ್ದಂತ ಎಲ್ಲ ಕಾನೂನು ಬಹಳ ಗಟ್ಟಿಯಾಗಿದ್ದು. ಅಂದ್ರೆ ವಾಪಸ್ ತಗೋತೀವಿ ಅಲ್ಲಲ್ಲ, ವ್ಯಾಪಾರ ತಗೋತೀವಿ ಅಂತ ಹೇಳಿ ಇವತ್ತು ಹೆಂಗಾಗಿದೆ ಗೊತ್ತಾ ಸರ್ ನೀವು? ಅಕ್ರಮವಾದಂಥ ಗೋಮಾಂಸಗಳು ಮಾರಾಟ ಆಯ್ತಾ ಇದೆ, ಅಕ್ರಮವಾಗಿ ಗೋಗಳ ಸಾಗಣೆ ಆಗ್ತಾ ಇದೆ. ತಡೆಯಕ್ಕೆ ಈ ಸರ್ಕಾರ ವಿಫಲ ಆಗಿದೆ ನೋಡಿ. ಈ ಒಂದು ಕಾನೂನನ್ನು ಸಡಿಲಗೊಳಿಸಿದ್ದಾರೆ. ಅಲ್ಲ, ಅದನ್ನ ಏನಕ್ಕೆ ಅಂತ ಕೇಳಿ ಸಿದ್ದರಾಮಯ್ಯನವರೇ ಯಾವುದೋ ಕಾಲದಲ್ಲಿ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ. ಹೌದು, ಹೇಳಿ ಕೇಳಿ. ಒಂದೇ ಅಲ್ಲ, ಆಹಾರ ಸರ್ ಒಂದ್ ನಿಮಿಷ ಕೇಳಿ ಸರ್. ಯಾವ್ದಾದ್ರು ಬೀಫ್ ಏನಾದ್ರು ಅತಿ ಹೆಚ್ಚು ಎಕ್ಸ್ಪೋರ್ಟ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಅದೆಲ್ಲ ಬಿಜೆಪಿ ಅವರ ಮಾಲೀಕತ್ವದಲ್ಲಿ ಇರುವಂತ ಸರ್, ಒಂದು ನಿಮಿಷ ಕೇಳಿ. ಇವತ್ತು ಆ ಕಾಯ್ದೆಯನ್ನು ಸಡಿಲಗೊಳಿಸ್ತಾ ಇದ್ದಾರೆ. ಉದ್ದೇಶ ಏನು ಗೊತ್ತಾ ಸರ್? ಸಾಕ್ಷಿ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನು ಒಬ್ಬ ವಕೀಲನ ಕೇಳ್ತಾ ಇದ್ದೀನಿ ಸರ್, ಒಂದು ನಿಮಿಷ. ಪ್ಲೀಸ್ ಲೆಟ್ ಮಿ ಅಲೋ ಟು ಸ್ಪೀಕ್. ನೋಡಿ, ಆ ಕಾಯ್ದೆಯಲ್ಲಿ ಕೊಟ್ಟಿದ್ದಾರೆ ಸೆಕ್ಷನ್ ಏನಂತ ಅಂತಂದ್ರೆ ಅದು ಸಡಿಲಗೊಳಿಸ್ತಾ ಇದ್ದಾರೆ. ಇಂಡೆಮ್ನಿಟಿ ಬಾಂಡ್ ಕೊಡಿ, ಅದ್ರ ಪೂರಕವಾಗಿ ಬಾಂಡ್ ಬರ್ಕೊಡಿ, ಒಂದು 200 ರೂಪಾಯಿಂದ 500 ರೂಪಾಯಿ ಅಂತ. ಮುಂಚೆ ಏನಿತ್ತು, ಒಂದು ಗಾಡಿ ಸೀಸ್ ಆದರೆ ಗಾಡಿಯ ಮೌಲ್ಯ ಏನಿತ್ತು ಇವತ್ತಿನ ಮಾರ್ಕೆಟ್ ಮೌಲ್ಯ ಅಷ್ಟನ್ನ ನೀವು ಡೆಪಾಸಿಟ್ ಬ್ಯಾಂಕ್ ಶೂರಿಟಿ ತೋರಿಸಿ ಅಂತ ಅನ್ನೋರು. ಆಗ ಅಪರಾಧಗಳು ಕಡಿಮೆ ಆಗವು. ಈಗ ಒಂದೇನು 500,000 ರೂಪಾಯಿ ಬಾಂಡ್ ಬರ್ಕೊಡೋದಲ್ವಾ, ನಿರರ್ಗಳವಾಗಿ ಸಾಗಿಸ್ತಾರೆ. ಇಂಥ ಪರಿಸ್ಥಿತಿ ಬಂದಿದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಹಿಂದೆ ಮಾಡಿದಂಥ ಏನು ಈ ಗೋ ಸಂರಕ್ಷಣಾ ಕಾಯ್ದೆ ಬಗ್ಗೆ ಆಗಲಿ ಅಥವಾ ಪ್ರಿವೆನ್ಷನ್ ಆಫ್ ಕೌಸ್ ಲ್ಯಾಟರ್ ಆಕ್ಟ್ಗಳು ಹಂತವಾಗಿ ಅದು ತೆಗಿತಾ ಬಂದಿದೆ ಒಂದೊಂದು ಸೆಕ್ಷನ್ಗಳು. ಒಂದು ನೀವು ಹೇಳಿದ್ರಿ ಈಗ ದ್ವೇಷ ಭಾಷಣ ಮಸೂದೆ ಕಾಯ್ದೆ ಅಂತೇಳಿ, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದು ಮಾಧ್ಯಮವನ್ನು ನಿಯಂತ್ರಣ ಮಾಡುವಂಥದ್ದು, ಜೊತೆಗೆ ರಾಜಕೀಯ ಪಕ್ಷಗಳ ನಿಯಂತ್ರಣ ಮಾಡುವಂಥದ್ದು, ಸಂಘ ಸಂಸ್ಥೆಗಳನ್ನು ನಿಯಂತ್ರಣ ಮಾಡೋದು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಿಯಂತ್ರಣ ಮಾಡಲಿಕ್ಕೆ ಪರೋಕ್ಷವಾಗಿ ಮಾಡಿದಂಥ ಇದೊಂದು ಮಸೂದೆ. ಇವರ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ಬಗ್ಗೆ ಮಾಡ್ತಾರೆ. ಇದು ಇವರೇ ಫೈನಲ್ ಅಲ್ಲ ಬಿಡಿ, ಇದು ರಾಷ್ಟ್ರಪತಿಗೆ ಹೋಗ್ಬೇಕಿದು. ಈ ಮಸೂದೆ ಅಲ್ಲಿ ಹೋಗುತ್ತೆ, ಅಲ್ಲಿಂದ ಬರ್ಬೇಕು ತಾನೆ. ಇದೇ ಇವ್ರು ಮಾಡಿದ ತಕ್ಷಣ ಅಲ್ಲಿ ಆಗೋಗ್ಬಿಡುತ್ತಾ, ಅಲ್ಲೂ ವಿಮರ್ಶೆ ಒಳಪಡುತ್ತೆ. ಈ ಥರದ ಕಾಯ್ದೆಗಳನ್ನೆಲ್ಲ ಅನಾವಶ್ಯಕವಾದ ಕಾಯ್ದೆಗಳನ್ನು ತಗೊಂಡ್ಬಂದು ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದಮನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇಲ್ಲಿ ಗೊತ್ತಾಗಿದೆ ಅವರಿಗೆ, ಮುಂದಿನ ಸಲ 2028ಕ್ಕೆ ನಮ್ಮ ಸರ್ಕಾರ ಬರೋದಿಲ್ಲ, ಇಲ್ಲಿ ಬರುವಂಥದ್ದು ಬಿಜೆಪಿ ಮತ್ತು JDS ಮೈತ್ರಿ ಸರ್ಕಾರ ಬರ್ತದೆ ಅಂತ ಅವರಿಗೆ ಗೊತ್ತಾಗಿ, ಸೊ ಅಲ್ಲಿವರೆಗೂ ಬಿಜೆಪಿ ಮತ್ತು JDS ಮೈತ್ರಿ ಹಂಗೆ ಉಳಿಯುತ್ತೆ. ಖಂಡಿತ ನಾವು ಆಲ್ರೆಡಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರ ಮೈತ್ರಿ ಹೆಂಗಿತ್ತು ಅಂತ ನಾವು ನೋಡಿದ್ವಿ. ಅಲ್ಲ, ಇರಬಹುದು ಸರ್, ಅದು ಒಂದು ಕಾಲಘಟ್ಟ ಇತ್ತು. ಈಗೆಲ್ಲ ಅಡ್ವಾನ್ಸ್ ಆಗಿದ್ದೀವಿ, ನಾವು ಸಾಕಷ್ಟು ಬದಲಾವಣೆಗಳಾಗಿದ್ದೀವಿ. ಇವತ್ತು ಇಡೀ ರಾಷ್ಟ್ರದಲ್ಲಿ ಮೈತ್ರಿ ಸರ್ಕಾರಗಳ ಒಂದು ಉಗಮ ಆಗ್ತಾ ಇದೆ. ಇವತ್ತು NDA ಒಕ್ಕೂಟ ಎಷ್ಟು ಚೆನ್ನಾಗಿ ಆಡಳಿತ ನಡೆಸ್ತಾ ಇದೆ. ಇವತ್ತು NDA ಮೈತ್ರಿಕೂಟದಲ್ಲಿ ಬಿಹಾರದಲ್ಲಿ ಚುನಾವಣೆಯನ್ನು ಗೆದ್ದಿದ್ದೀವಿ. ಅಲ್ಲಿ ನಿತೀಶ್ ಕುಮಾರ್, ಇಲ್ಲಿ ದಕ್ಷಿಣಕ್ಕೆ ನಮ್ಮ ಕುಮಾರಣ್ಣ ಅಂತೇಳಿ ನಾವು ಆಲ್ರೆಡಿ ಘೋಷಣೆ ಮಾಡಿದ್ದಾರೆ ನಮ್ಮ ನಾಯಕರಾದ ದೇವೇಗೌಡರು. ಅಂದರೆ ನೀವು ಅಂದ್ಕೊಂಡಿರ್ಬೋದು BJP ನೆರಳಿನಲ್ಲಿ JDS ಸರ್ವನಾಶ ಆಗ್ತಾ ಇದೆ ಅಥವಾ ಅದರ ಛಾಯೆ ಮುಗಿದೋಗಿದೆ ಅಂತೇಳಿ. ದಯಮಾಡಿ ಇದೊಂದು ತಪ್ಪು ಕಲ್ಪನೆ. ನಾವು ಜಾತ್ಯತೀತ ತತ್ವವನ್ನು ಪ್ರಾರಂಭದಿಂದಲೂ ಇಟ್ಕೊಂಡಿದ್ದೀವಿ, ಈಗಲೂ ಇಟ್ಕೊಂಡಿದ್ದೀವಿ, ಮುಂದೆ ಇಟ್ಕೋತೀವಿ. ಹಿಂದುತ್ವ ಅನ್ನೋದು ಜಾತ್ಯತೀತ ಒಂದು ಭಾಗ ಅಂತ.